ನಮಸ್ಕಾರ ವೀಕ್ಷಕರೇ. 2026-27ನೇ ಸಾಲಿನ ಸರ್ಕಾರಿ ನೌಕರರ ವರ್ಗಾವಣೆ ಮಾರ್ಗಸೂಚಿಗಳ ಬಗ್ಗೆ ತಿಳಿಯೋಣ ಬನ್ನಿ. ಅನಂತರ ಇಲ್ಲಿ ಪ್ರಸ್ತಾವನೆಯಲ್ಲಿ ಏನಿದೆ ಅಂತಂದರೆ, 2026-27ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿಗಳನ್ನು ಹೊರಡಿಸುವ ಸಲುವಾಗಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. ಏನಿದೆ ಅಂದರೆ, 2026-27ನೇ ಸಾಲಿನ ವರ್ಗಾವಣೆಯ ಮಾರ್ಗಸೂಚಿಗಳನ್ನು ಹೊರಡಿಸಲು ಸರ್ಕಾರವು ಇಚ್ಛಿಸುತ್ತದೆ. ಈ ವರ್ಗಾವಣೆ ಉದ್ದೇಶಕ್ಕಾಗಿ ಈಗಾಗಲೇ ಹೊರಡಿಸಲಾಗಿರುವಂಥ ಪ್ರತ್ಯೇಕ ನಿಯಮಗಳು ಅನ್ವಯವಾಗುವ ಸರ್ಕಾರಿ ನೌಕರರಿಗೆ ಈ ಮಾರ್ಗಸೂಚಿಗಳು ಅನ್ವಯ ಆಗುವುದಿಲ್ಲ. ಅನಂತರ ವರ್ಗಾವಣೆ ಬಗ್ಗೆ ನಿರ್ಬಂಧಗಳು ಇದು ಏನಿದೆ ನೋಡೋಣ. ಅಂದರೆ ಪ್ರಸಕ್ತ 2026-27ನೇ ಸಾಲಿನಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡಲಾಗುವ ವರ್ಗಾವಣೆಗಳ ಸಂಖ್ಯೆಯು ಆಯಾ ವೃಂದಗಳ ಕಾರ್ಯನಿರತ ವೃಂದಬಲದ 6% ಮೀರದಂತೆ ದಿನಾಂಕ 15/4/2026ರಿಂದ ದಿನಾಂಕ 31 ಮೇ 2026ರವರೆಗೆ ಸಾರ್ವತ್ರಿಕ ವರ್ಗಾವಣೆ ಕೈಗೊಳ್ಳಲು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಆಯಾ ಇಲಾಖಾ ಸಚಿವರಿಗೆ ಹಾಗೂ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ನೌಕರರಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ಪ್ರಾಧಿಕಾರಗಳಿಗೆ ಅಧಿಕಾರವನ್ನು ಪ್ರಾಯೋಜಿಸಲಾಗಿದೆ. ಅನಂತರ ಒಂದು ಸ್ಥಳದಲ್ಲಿ ಇರಬಹುದಾದಂತಹ ಕನಿಷ್ಠವಾದ ಅವಧಿ ಎಷ್ಟಿದೆ ಏನಿದೆ ನೋಡೋಣ ಬನ್ನಿ. ಒಂದು ಸ್ಥಳದಲ್ಲಿ ಈ ಕೆಳಗೆ ಸೂಚಿಸಿರುವ ಸೇವಾವಧಿಯನ್ನು ಪೂರ್ಣಗೊಳಿಸದ ಯಾವುದೇ ಸರ್ಕಾರಿ ನೌಕರರನ್ನು ಸಾಧಾರಣವಾಗಿ ವರ್ಗಾವಣೆ ಅಥವಾ ಚಲನವಲನವನ್ನು ಮಾಡೋ ಹಾಗಿಲ್ಲ. ಒಂದನೇದಾಗಿ ಎಲ್ಲ ಗುಂಪು ಎ ಹುದ್ದೆಗಳು 2 ವರ್ಷ, ಎರಡನೇದಾಗಿ ಎಲ್ಲ ಗುಂಪು ಬಿ ಹುದ್ದೆಗಳು 2 ವರ್ಷ ಇರುತ್ತೆ. ಅನಂತರ ಸಿ ಹುದ್ದೆಗಳು 4 ವರ್ಷ, ಅನಂತರ ಡಿ ಹುದ್ದೆಗಳು 7 ವರ್ಷ. ಅನಂತರ ಆಡಳಿತ ಇಲಾಖೆಗಳು ತಮ್ಮ ವ್ಯಾಪ್ತಿಯಡಿ ಬರುವ ಇಲಾಖೆಗಳ ಒಂದು ನಿರ್ದಿಷ್ಟವಾದ ಹುದ್ದೆಯ ಕಾರ್ಯಸ್ವರೂಪದ ಸೂಕ್ಷ್ಮತೆಯ ಆಧಾರದ ಮೇಲೆ ಒಂದು ಹುದ್ದೆಯಲ್ಲಿ ಸರ್ಕಾರಿ ನೌಕರನ್ನು ಸೇವೆ ಸಲ್ಲಿಸಬಹುದಾದಂಥ ಕನಿಷ್ಠ ಅವಧಿಯನ್ನು ಸಚಿವಾಲಯದ ಆಡಳಿತ ಇಲಾಖೆಗಳು ಸನ್ಮಾನ್ಯ ಮುಖ್ಯಮಂತ್ರಿಯವರ ಪೂರ್ವಾನುಮೋದನೆಯೊಂದಿಗೆ ಕಾಲಕಾಲಕ್ಕೆ ಪರಿಷ್ಕರಿಸಿ ನಿಗದಿಪಡಿಸಿ ಆದೇಶವನ್ನು ಹೊರಡಿಸಬಹುದಾಗಿದೆ. ಅನಂತರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಂತಂದರೆ ಉತ್ತರ ಕರ್ನಾಟಕ, ಗುಲ್ಬರ್ಗ, ಬೀದರ್, ರಾಯಚೂರು, ಬಳ್ಳಾರಿ, ಬಿಜಾಪುರ ಇವೆಲ್ಲ ಸೇರ್ತವೆ ನೋಡಿ. ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ಕಚೇರಿಗಳಿಗೆ ಸ್ಥಳೀಯ ವೃಂದ ಮತ್ತು ಮಿಕ್ಕುಳಿದ ವೃಂದದಲ್ಲಿ ನೇಮಕಾತಿ ಹೊಂದಿರುವ ಅಧಿಕಾರಿ ನೌಕರರನ್ನು ಅವರ ನೇಮಕಾತಿ ಹೊಂದಿದ ದಿನಾಂಕದಿಂದ ಕನಿಷ್ಠ 10 ವರ್ಷಗಳವರೆಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ವರ್ಗಾವಣೆ ಮಾಡಬಾರದು. ಅಂದರೆ ಅರ್ಥಾತ್ ಇದು ಅವರಿಗೆ ಕನಿಷ್ಠ 10 ವರ್ಷದ ಸೇವಾವಧಿ ಮುಗಿದ ನಂತರ ಅವರಿಗೆ ವರ್ಗಾವಣೆಗೆ ಮಾಡೋದಕ್ಕೆ ಅರ್ಹತೆಯನ್ನು ಪಡೀತಾರೆ ಅವರು. ಅನಂತರ ಪ್ರಮುಖವಾಗಿ ಇಲ್ಲಿ ಪತಿ ಪತ್ನಿಯರಿಬ್ಬರು ಸರ್ಕಾರಿ ನೌಕರರಾಗಿದ್ದು ಇವರಲ್ಲಿ ಒಬ್ಬರು ವರ್ಗಾವಣೆಗೊಂಡಲ್ಲಿ ಆಗ ಇನ್ನೊಬ್ಬರು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿಯನ್ನು ಪೂರೈಸದಿದ್ದರೂ ಖಾಲಿ ಹುದ್ದೆಯು ಲಭ್ಯತೆಗೊಳಪಟ್ಟು ಆ ಸ್ಥಳಕ್ಕೆ ಅಥವಾ ಹತ್ತಿರ ಇರುವಂಥ ಸ್ಥಳಕ್ಕೆ ವರ್ಗಾಯಿಸಬಹುದಾಗಿದೆ. ಅನಂತರ ಸರ್ಕಾರಿ ನೌಕರನ ಅವರ ಪತಿ ಪತ್ನಿ ಅಥವಾ ಅವಲಂಬಿತ ಮಕ್ಕಳು ಯಾವುದೇ ಗಂಭೀರ ಅಥವಾ ಮಾರಕ ಕಾಯಿಲೆಗೆ ತುತ್ತಾಗಿದ್ದಲ್ಲಿ ಚಿಕಿತ್ಸೆಯು ಲಭ್ಯವಿರುವ ಸ್ಥಳಕ್ಕೆ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದಲ್ಲಿ, ಮಹಿಳಾ ಸರ್ಕಾರಿ ನೌಕರರು ಅವಿವಾಹಿತೆ, ವಿಧವೆ, ವಿಚ್ಛೇದಿತೆಯಾದಲ್ಲಿ ಖಾಲಿ ಹುದ್ದೆಯ ಲಭ್ಯತೆಗೊಳಪಟ್ಟು ಆಕೆಯು ಕೋರಿದ ಅಥವಾ ಹತ್ತಿರದ ಯಾವುದಾದರೂ ಸ್ಥಳಕ್ಕೆ ವರ್ಗಾಯಿಸಬಹುದಾಗಿದೆ. ಅನಂತರ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಸಾಮಾನ್ಯವಾಗಿ ಅವಧಿ ಪೂರ್ವ ವರ್ಗಾವಣೆಗಳನ್ನು ಮಾಡತಕ್ಕದ್ದಲ್ಲ. ಅಂದರೆ ಅವರ ಒಂದು ಸೇವಾವಧಿ ಕನಿಷ್ಠ ಎಷ್ಟು ಆಗಬೇಕು ಇರುತ್ತೆ, ಅದಾದ ನಂತರ ವರ್ಗಾವಣೆ ಮಾಡೋದಕ್ಕೆ ಬರುತ್ತೆ. ಆ ರೀತಿ ಏನಾದರೂ ಅವಧಿ ಪೂರ್ವ ವರ್ಗಾವಣೆಗಳನ್ನು ಮಾಡಲೇಬೇಕಾದಂಥ ಸಂದರ್ಭದಲ್ಲಿ ಕೆಲವು ನಿಯಮಗಳನ್ನು ಅಲ್ಲಿ ಅನ್ವಯ ಆಗ್ತವೆ. ಅದು ಅವರು ಏನು ಪಾಲಿಸಬೇಕು ಅನ್ನೋದು ಇಲ್ಲಿ ಇದೆ. ಹೆಚ್ಚಿನ ವಿವರಕ್ಕೆ ಇಲ್ಲಿ ನೋಡಿ. ಆಮೇಲೆ ಮತ್ತೊಂದು ಪ್ರಮುಖವಾದ ಅಂಶ ಏನಂದರೆ, ಈಗ ಸೇವಾನಿರತ ಸರ್ಕಾರಿ ನೌಕರರು ತಮ್ಮ ಸೇವೆಯ ಅವಧಿಯಲ್ಲಿ ಅಂಗವಿಕಲರು ಏನಾದರೂ ಆದಲ್ಲಿ ಅವರು ವೈದ್ಯಕೀಯ ಮಂಡಳಿಯಿಂದ ಪಡೆದ ಪ್ರಮಾಣ ಪತ್ರವನ್ನು ಹಾಜರುಪಡಿಸುವ ಷರತ್ತಿಗೆ ಒಳಪಟ್ಟು ಅವರನ್ನು ಹತ್ತಿರದ ಸ್ಥಳಕ್ಕೆ ವರ್ಗಾಯಿಸಬಹುದಾಗಿದೆ. ಆತ್ಮೀಯ ವೀಕ್ಷಕರೇ,
ಇದುವರೆಗೂ 2026-27ನೇ ಸಾಲಿನಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆಯ ಮಾರ್ಗಸೂಚಿಗಳ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು PDF ಇಲ್ಲಿ ರನ್ ಆಗ್ತಿದೆಯಲ್ಲ, ಇದನ್ನು ನೀವು ವಿವರವಾಗಿ ನೋಡಬಹುದಾಗಿದೆ. ಇನ್ಫೋವರ್ಸ್ ಯೂಟ್ಯೂಬ್ ಚಾನಲ್ ಇಂದ ನೀವು ಈ ಮಾಹಿತಿಯನ್ನು ತಿಳಿತಾ ಇದ್ದೀರಾ. ಈ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಒಂದು ಲೈಕ್ ಮಾಡಿ, ಮರೆಯದೆ ಒಂದು ಲೈಕ್ ಮಾಡಿ, ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹೆಚ್ಚೆಚ್ಚು ಶೇರ್ ಮಾಡ್ತಾಯಿರಿ ಅವಾಗವಾಗ. ಧನ್ಯವಾದಗಳು. ಮತ್ತೆ ಸಿಗೋಣ ಇಂತಹ ಅನೇಕ ವಿಡಿಯೋಗಳೊಂದಿಗೆ, ಹಾಗೂ ಶಿಕ್ಷಣ ಇಲಾಖೆಯ ವಿವಿಧ ಮಾಹಿತಿಗಳು, ಹೊಸ ಮಾಹಿತಿಗಳು, ಹಾಗೂ ಅಗತ್ಯವಿರುವಂತಹ ಬೇಕಾದ ಮಾಹಿತಿಗಳು, ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಈ ಚಾನಲ್ನಲ್ಲಿ ತರ್ತಾ ಇರ್ತೀವಿ. ಹಾಗೂ 1ರಿಂದ 7ನೇ ತರಗತಿ ಹಾಗೂ 8ರಿಂದ 10ನೇ ತರಗತಿ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತಹ ಪಾಠಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ ಈ ಒಂದು ಚಾನಲ್ನಲ್ಲಿ. ಅವು ಅನಂತರ ಬರ್ತಾ ಇರ್ತವೆ ಕ್ರಮೇಣವಾಗಿ, ಹಾಗಾಗಿ ತಾವು ಅದನ್ನು ವೀಕ್ಷಿಸಬಹುದಾಗಿದೆ ಅಗತ್ಯವಿದ್ದಲ್ಲಿ. ಮತ್ತು ಏನೇ ಒಂದು ಸಮಸ್ಯೆ ಇದ್ದರೆ ಕಮೆಂಟನ್ನು ಮಾಡಿ. ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ಸಾಧ್ಯವಾದರೆ ನಾವಾದರೂ ಉತ್ತರ ನೀಡ್ತೀವಿ, ಅಥವಾ ಗೊತ್ತಿರುವಂಥದ್ದು ಸಹ ಈ ಒಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿರುವುದು ಯಾರಾದರೂ ಸಹ ಕಮೆಂಟನ್ನು ಮಾಡ್ತಾರೆ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.